ಕಳಪೆ ಮಟ್ಟದ ಊಟ ನೀಡುತ್ತಾರೆ ಎಂದು ಆರೋಪಿಸಿ ಕಾರವಾರದ ಬಾಡಾದಲ್ಲಿರುವ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಶುಕ್ರವಾರ ರಾತ್ರಿ ವಿದ್ಯಾರ್ಥಿನಿಯರು ಧರಣಿ ನಡೆಸಿದರು. ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ವಿದ್ಯಾರ್ಥಿಗಳು ಊಟದ ತಟ್ಟೆ ಹಿಡಿದು ಹಾಸ್ಟೆಲ್ ಆವರಣದಲ್ಲಿ ಕುಳಿತರು. ಹಾಸ್ಟೆಲ್ನಲ್ಲಿ ಕಳಪೆ ಮಟ್ಟದ ಊಟ ನೀಡಲಾಗುತ್ತಿದೆ. ರಾತ್ರಿ ಬೇಗನೆ ಲೈಟ್ ಆರಿಸುತ್ತಾರೆ. ಶೌಚಾಲಯವನ್ನು ಕೂಡ ವಿದ್ಯಾರ್ಥಿನಿಯರಿಂದಲೇ ಸ್ವಚ್ಛಗೊಳಿಸುತ್ತಾರೆ ಎಂದು ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ ವಿರುದ್ಧ ದೂರಿದರು. ಬಳಿಕ ತಹಶೀಲ್ದಾರ್ ನಿಶ್ಚಲ್ ನರೋನಾ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶಿವಕ್ಕ ಮಾದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ತಮ್ಮ ದೂರುಗಳ ಬಗ್ಗೆ ವಿವರಿಸಿದರು. ಜಾಂಡಿಸ್ ಬಂದಿದೆ, ನಾನು ಅವ್ರ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ, ಆಪರೇಷನ್ ಆಗಿದೆ ನೋಡ್ಕೊಂಡು ಬರ್ತೀನಿ ಅಷ್ಟೇ ಅಂದಿದ್ದು. ಬೇಡ ಅಷ್ಟು ನಾ ಕಣ್ಣೀರು ಹಾಕಿ ನನ್ನ ಕಣ್ಣೀರು ಅಳಿಸಿದ ಎಷ್ಟು ಮಾಡಿದಾರೆ ಅಂದ್ರೆ, ಅದೇ ಮದುವೆಗೆ ಇಂಥ ಫಂಕ್ಷನ್ಗೆ ಹೋಗೋದ್ರೆ ಅಂತವ್ರಿಗೆ ಬಿಡ್ತಾರೆ, ಬಕೆಟ್ ಹಿಡೋರಿಗೆ ಎಲ್ಲರೂ ಬಿಡ್ತಾರೆ. ಬಟ್ ಜಸ್ಟ್ ನಾನು ಒಂದು ಆಪರೇಷನ್ ಆಗಿದೆ, ನಮ್ಮ ಅಮ್ಮನ ನೋಡ್ಲಿಕ್ಕೆ ಹೋಗಿ ಬರ್ತೀನಿ ಅಂದಕ್ಕೆ ಅಷ್ಟು ಬಿಡ್ಲಿಲ್ಲ ಸರ್. ಈ ತರ ಕಣ್ಣಲ್ಲಿ ನೀರು ಇಳಿಸಿದ್ದಾರೆ. ಅದು ಅಲ್ಲ ಸರ್, ಲೈಬ್ರರಿಯಲ್ಲಿ ಬಾಳೆಹಣ್ಣು ಇಡ್ತಾರೆ, ಎಲ್ಲ ಅವ್ರದ್ದು ಏನೋ ಸ್ಟೋರ್ ಇಂದೆಲ್ಲ ಇಟ್ಟಿರ್ತಾರೆ. ಅಲ್ಲಿ ಓದ್ಲಿಕ್ಕೆ ಹೋದ್ರೆ ನೀವು ಅದು ತಿಂತೀರಾ ಹಾಗೆ ಹೀಗೆ ಅಂತ 8 ಗಂಟೆ ಮೇಲೆ ಡೋರ್ ಹಾಕ್ತಾರೆ ಸರ್. ಲೈಬ್ರರಿ ಓದಕ್ಕಿರೋದ ಯಾಕಿರೋದ ಹಿಂಗ್ ಮಾಡಿದ್ರೆ ನಮ್ಗೆ ಓದ್ಲಿಕ್ಕೂ ಮನ್ಸಾಗಲ್ಲ ಸರ್, ಓದ್ಲಿಕ್ಕೂ ಮನ್ಸಾಗಲ್ಲ ಈ ತರ ಮಾಡಿದ್ರೆ. ಇಷ್ಟೇ ಇದೆ ಸರ್. ಮತ್ತೆ ಟಾಯ್ಲೆಟ್ ರೂಮ್ ನೀವೇ ನೋಡಿದ್ರಿ ಸರ್ ಹೆಂಗಾಗಿದೆ ಅಂತ. ಮತ್ತೆ ಹಿಂದ್ಗಡೆ ಯಾರು ಅಷ್ಟು ಅದು ಒಂಥರ ಸರ್, ಹಿಂದ್ಗಡೆ ಎಲ್ಲ ಗಲೀಜಾಗಿದೆ ಸರ್. ಹಿಂದ್ಗಡೆ ಚರಂಡಿ ತರ ಇದೆ ಸರ್. ಅಂತದ್ರಲ್ಲಿ ಸರ್ ನಮ್ಗೆ ಊಟ ಒಂದ್ಸಲ ಪ್ರಾಬ್ಲಮ್ ಆಗಿ ಹೊಟ್ಟೆ ನೋವು ಬಂದಿದ್ದು ಇದೆ. ಅದ್ರ ಜೀರಿಗೆ ತಿನ್ಕೊಂಡು ಹಂಗಿದೆ. ಅದಕ್ಕೆಲ್ಲ ಮೊಬೈಲ್. ಆಮೇಲೆ ನಾವೇನಾದ್ರು ಹೇಳಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ನಮ್ಗೇನಾದ್ರು ಇದು ಮಾಡ್ತಾರೆ. ಈಗ ಅಲ್ಲಿ ಎಲ್ಲರಿಗೂ ಆಲ್ರೆಡಿ ಮೈಂಡ್ ವಾಶ್ ಮಾಡಿ ವಾಶ್ ಆಗಿದೆ. ಹಾಸ್ಟೆಲ್ನಲ್ಲಿ ಇರುವ ನ್ಯೂನತೆಗಳನ್ನು ಶೀಘ್ರದಲ್ಲಿಯೇ ಸರಿಪಡಿಸುತ್ತೇವೆ. ಸದ್ಯ ವಾರ್ಡನ್ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ತಾಲೂಕಿನಲ್ಲಿ ವಾರ್ಡನ್ಗಳ ಕೊರತೆ ಇದೆ. ಹೀಗಾಗಿ ಮತ್ತೆ ಈ ರೀತಿಯ ತಪ್ಪುಗಳು ಆಗದಂತೆ ಕ್ರಮ ವಹಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಇದು ಮಾತ್ರ ಏನಿದೆ, ಇದು ಫಸ್ಟ್ ನಾಳೆ ಮಾರ್ನಿಂಗ್ ಒಳಗೆ ಕ್ಲೀನ್ ಆಗಿಕೊಂಡು ಆಮೇಲೆ ಇದೆಲ್ಲ ರೈಸ್ ಅಕ್ಕಿಯೆಲ್ಲ ಇದೆ, ತರಕಾರಿ ಗಿರ್ಕಾರಿ ಕ್ಲೀನ್ ಯಾವುದೇ ಲೆವೆಲ್ ಇಲ್ಲ. ನಾನು ಬಿಟ್ಟು ಟಾಯ್ಲೆಟ್ ಪಾಪ ಕ್ಲೀನ್ ಮಾಡ್ಲಿಕ್ಕೆ ನಾವು ಸರ್ ಈಗ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಹೇಳುವ, ಡಿ ಮೇಡಮ್ಗೆ ಹೇಳುವ. ಬ್ರೇಕ್ಫಾಸ್ಟ್ ಅವ್ರ ಜೊತೆಗೆ ಅಡುಗೆ ಮಾಡೋದ್ರಲ್ಲಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಮಾತನಾಡಿ, ಹಾಸ್ಟೆಲ್ನ ಹೊಸ ಕಟ್ಟಡ ಸಿದ್ಧವಾಗುತ್ತಿದೆ. ಶೀಘ್ರದಲ್ಲಿಯೇ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡುತ್ತೇವೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಎಲ್ಲ ವ್ಯವಸ್ಥೆ ಮಾಡುತ್ತೇವೆ ಎಂದರು. ಬಳಿಕ ವಿದ್ಯಾರ್ಥಿನಿಯರು ಧರಣಿ ಕೈಬಿಟ್ಟು ತೆರಳಿದರು. ನನಗೆ ಗೊತ್ತಿಲ್ಲ, ಇನ್ನು ಮಾತ್ರ ಯಾವುದೋ ತಪ್ಪುಗಳನ್ನು ನಾವು ಮಾಡಿಕೊಡ್ತಿಲ್ಲ. ನಾನೇ ಸ್ವತಃ ಬರ್ತೀನಿ, ನಾನೇ ಊಟ ನಾಷ್ಟ ಕೊಡಿಸಿ ನಾನು ಊಟ ನಾಷ್ಟ ಮಾಡಿ. ಓಕೆ, ಈಗ ನೀವು ಇಲ್ಲಿ ಇನ್ಸ್ಪೆಕ್ಷನ್ ಬಂದಿದ್ರಾ, ನೋಡ್ಕೊಂಡಿದ್ರಾ? 2 ಸಲ ಬಂದಿದ್ದೀನಿ. ಒಂದು ತಿಂಗಳಲ್ಲಿ 2 ಸಲ ಬಂದಿದ್ದೀನಿ. 2 ಸಲ ಇಲ್ಲಿಂದ ಕಂಪ್ಲೇಂಟ್ಸ್ ಇತ್ತ? ಯಾವ ಹುಡುಗರು ಏನು ಹೇಳಿಲ್ಲ ನನಗೆ. ಹೇಳ್ರಿ, ಇಷ್ಟು ಮಂದಿ ಅದಾರ, ಒಬ್ರು ಒಂದು ಮಾತು ಹೇಳಿದ್ರು. ನಾನು ನೀವು ಚೆನ್ನಾಗಿರುವ ಯಾವ ಕ್ಲಾಸ ಎಲ್ಲಾನು ಕೇಳಿ, ನಾನು ನಿಂತೆಲ್ಲ ಕೇಳಿನಿ. ಸರಿಯಾಗಿ ಹೋದ್ರವ ಅಂತ ಎಲ್ಲಾನು ಹೇಳ್ಬೋದಿಲ್ಲ. ಮತ್ತೆ ನನಗೆ ಅವಾಗ ಯಾರು ಒಬ್ರು ಏನು ಹೇಳಿಲ್ಲ. ಮತ್ತೆ ಹಿಂಗೆ ಅಂತ ಹೇಳಿದ್ರೆ ನಾನು ಏನಾರು ನನಗೇನು ಗೊತ್ತೇ ಗೊತ್ತಿಲ್ಲ. ಈಗ ಕರೆಕ್ಟಾಗಿ ಫುಡ್ ಸಿಗುದಿಲ್ಲ, ಒಳಗೆ ಶೌಚಾಲಯ ಕ್ಲೀನಿಂಗ್ಸ್ ಇಲ್ಲ, ಅಲ್ಲ ಈಗ ಸರ್ ಇನ್ನು ಮೇಲೆ
ಮುಂದೆ 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 ನನಗೆ ಗೊತ್ತಿಲ್ಲ. ಇನ್ನು ಮೇಲೆ ನನಗೆ ಯಾವುದಕ್ಕೂ ನಾನು ಮಕ್ಕಳಿಗೆ ತೊಂದರೆ ಮಾಡೋದಿಲ್ಲ. ಟಾಯ್ಲೆಟ್ ಕ್ಲೀನ್ ಮಾಡಿ ಕ್ಯಾಮ್ರಾ ನೋಡಿ ಅಂತ. ಅಲ್ಲ ಇದು ಆಗೇದ ಸರ್, ನಾನು ಬಂದು ಒಂದೇ ತಿಂಗಳಾಯ್ತಲ್ಲ, ಇನ್ನು ಯಾವ ರೀತಿನೂ ಈ ರೀತಿ ಆಗುದಿಲ್ಲ. ಇನ್ನು ಮೇಲೆ ನಾನು ಕರೆಕ್ಟಾಗಿ ವಾಚ್ ಮಾಡ್ತೀನಿ. ಒಂದು ಕ್ವಶನ್ ಟಾಯ್ಲೆಟ್ ಕ್ಲೀನ್ ಮಾಡ್ಬೋದಾ ಮಕ್ಕಳು ಅದೊಂದು ಹೇಳ್ಬಿಡಿ. ನಾನು ಹೇಳಿದ್ನಲ್ಲ ಸರ್, ಇಲ್ಲ ಅವ್ರ ಮುಂದೆ ಹೇಳಿ. ಅಲ್ಲ ಇಲ್ಲಿ ನೋಡಿ ಮಾಡ್ಬಾರ್ದು ಅಲ್ಲಿ ನೋಡಿ. ಇಲ್ಲ ಮಾಡ್ಬಾರ್ದು, ಏನೋ ಆಗೇನಿ. ಇನ್ನು ಮೇಲೆ ಯಾವುದೂ ಆಗುದಿಲ್ಲ. ಈಗ ಅಧಿಕಾರಿಗೆ ವಾರ್ನಿಂಗ್ ಕೊಡ್ತೀರಾ ಅಥವಾ ಏನು ಮಾಡಿ ಆಕ್ಷನ್ ತಗೋತೀರಾ? ಆಯ್ತು ಸರ್, ನಾ ಈಗ ನೋಟಿಸ್ ಮಾಡಿ ನಾನೆಲ್ಲ ರೆಡಿ ಮಾಡಿ ಇದು ಕೊಡ್ತೀನಿ. ಇನ್ನು ಯಾವುದೂ ಈ ರೀತಿ ಆಗಿಲ್ಲ ನೋಡ್ತೀನಿ. ಓಕೆ, ಈಗ ಇನ್ಸ್ಪೆಕ್ಷನ್ ಏನು ಮಾಡ್ತೀರಾ ಆ್ಯಕ್ಚುಲಿ? ಇನ್ಸ್ಪೆಕ್ಷನ್ ಮಾಡ್ತೀನಿ. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ನಾನು ಬರ್ತೀನಿ. ಬೆಳಗ್ಗೆನೂ ಬರ್ತೀನಿ. ನಾಳೆ ಬೆಳಗ್ಗೆ ಬಂದು ಇಲ್ಲೇ ನಾಷ್ಟ ಮಾಡಿ. ಮಕ್ಕಳದೇ ಅದೇ ಈಗೇನು ಕ್ಲೀನ್ಲೆಸ್ ಇರ್ತದೆ, ಫುಡ್ ಇರ್ತದೆ, ಯಾವ ರೀತಿ ಇನ್ಸ್ಪೆಕ್ಷನ್ ಮಾಡ್ತೀರಾ? ಸರ್, ನಮ್ಮಲ್ಲಿ ಒಂದು ಮೆನು ಇರ್ತೈತಿ, ರೈಟ್ ಇರ್ತೈತಿ. ಅದ್ರ ಪ್ರಕಾರ ನಮ್ಮ ಮಕ್ಕಳಿಗೆ ಊಟ ಆಹಾರ ಕೊಡೋದೈತಿ. ಅದ್ರ ಪ್ರಕಾರ ನಾನು ಕೊಡ್ತಾ ಇರಲ್ಲ, ನಾನು ನೋಡ್ತೀನಿ. ನಾಳಿಂದ ಇದಕ್ಕೇನೆ ಇದನ್ನ ಮಾಡ್ತೀನಿ. ಬಂದ ಕೂಡಲೇ ನಂದು ಒಂದು ಸ್ವಲ್ಪ ಸಮೀಕ್ಷೆಗೆ ಚಾಲೂ ಆಯ್ತಲ್ಲ, ಹೀಗಾಗಿ ಅಲ್ಲಿ ಬಿಸಿ ಆಗಿಬಿಡ್ತೀನಿ. ಅಂದ್ರೂ 2 ಸಲ ನಾನು ಬಂದು ಹೋಗಿನಿ. ಇಲ್ಲಿ ಮಕ್ಕಳಿಗೆ ಮಾತಾಡ್ತೀನಿ. ಲೋಕಲ್ ಹಾಸ್ಟೆಲ್ ಎಲ್ಲಾನು ನೋಡೀನಿ, ಬಾಯ್ಸ್ ಹಾಸ್ಟೆಲ್ ನೋಡಿದ್ನಿ, ಇಲ್ಲಿ ನೋಡಿದ್ನಿ, ಎಲ್ಲಾನು ನೋಡಿದ್ನಿ.